ಪ್ರಧಾನಿ ಮೋದಿ ಕಚೇರಿ ತಲುಪಿದ ಮೂಡಾ ಹಗರಣ. ಮೂಡಾ ಕೇಸ್ ಸಂಬಂಧ ಪ್ರಧಾನಿ ಕಚೇರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಕಚೇರಿಯನ್ನ ತಲುಪಿದೆ ಈಗ ಮೂಡಾ ಹಗರಣ. ಮೂಡಾ ಕೇಸ್ ಸಂಬಂಧ ಪ್ರಧಾನಿ ಕಚೇರಿಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದಾಖಲೆ ಸಮೇತ ಪ್ರಧಾನಿ ನರೇಂದ್ರ ಮೋದಿ ಕಚೇರಿಗೆ 296 ಪುಟಗಳ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಜುಲೈ 7ರಂದೇ ದೂರು ನೀಡಿರುವ ವಕೀಲ ರವಿಕುಮಾರ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೂಡಾ ಮಾಜಿ ಆಯುಕ್ತರಾದ ಜಿಟಿ ದಿನೇಶ್ ಕುಮಾರ್ ವಿರುದ್ಧ ಆರೋಪವನ್ನ ಮಾಡಲಾಗ್ತಾ ಇದೆ. ನಟೇಶ್ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ ರವಿಕುಮಾರ್ ರವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ದೂರಿನ ಪತ್ರದೊಂದಿಗೆ ದಾಖಲೆಯನ್ನ ಕೂಡ ನೀಡಿದ್ದಾರೆ ರವಿಕುಮಾರ್ ರವರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೂಡಾ ಹಗರಣ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು 14 ನಿವೇಶನಗಳನ್ನ ಸಿಎಂ ಪತ್ನಿ ಪಾರ್ವತಮ್ಮ ಹೆಸರಿಗೆ ಬರೆಯಲಾಗಿತ್ತು ಎನ್ನುವ ಆರೋಪ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ನೀಡಬೇಕು ಎಂದು ವಿಪಕ್ಷ ನಾಯಕರು ಈಗಾಗಲೇ ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ವಿಚಾರವಾಗಿ ಒಂದು ವಿಚಾರಣೆಯನ್ನ ಕೂಡ ಎದುರಿಸಿದ್ರು. ಸಾಮಾನ್ಯ ಪ್ರಜೆಯಂತೆ ಸಾಮಾನ್ಯ ಕಾರಿನಲ್ಲಿ ಹೋಗಿ ಅವರು ವಿಚಾರಣೆಯನ್ನ ಕೂಡ 2 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು. ವಿಚಾರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೇನೆ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ರು. ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ನೀಡೋದಿಲ್ಲ, ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೇನೆ ಎನ್ನುವ ಹೇಳಿಕೆಯನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 296 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ, ದೂರು ಸಲ್ಲಿಕೆಯಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 100 ಕೋಟಿಗೂ ಅಧಿಕ ನಷ್ಟ ಆಗಿದೆ, ಸಿಬಿಐ ತನಿಖೆ ನಡೆಸಿ ಎಂದು ವಕೀಲ ರವಿಕುಮಾರ್ ಎಂಬುವವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಒಂದರ ಮೇಲೊಂದರಂತೆ ಅಕ್ರಮಗಳು, ಇಂಚಿಂಚು ಅಕ್ರಮಗಳು ಇದೀಗ ಒಂದಾದ್ಮೇಲೆ ಒಂದು ಬಯಲಾಗ್ತಾ ಇದೆ. ಕೇವಲ 3,000 ರೂಪಾಯಿಗೆ ನಿವೇಶನ ಹಂಚಿಕೆಯನ್ನ ಮಾಡಲಾಗಿದೆ ಎಂದು ಈಗಾಗಲೇ ತಿಳಿದು ಬಂದಿದೆ. ಇನ್ನು 1 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ 23 ಸೈಟ್ಗಳನ್ನ ಕೇವಲ 3,000 ರೂಪಾಯಿಗಳಿಗೆ ಮಾರಾಟವನ್ನ ಮಾಡಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ 296 ಪುಟಗಳನ್ನ ದೂರನ್ನ ಸಲ್ಲಿಸಲಾಗಿದೆ, ನರೇಂದ್ರ ಮೋದಿ ಅವರ ಕಚೇರಿಗೆ ದೂರನ್ನ ಸಲ್ಲಿಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಉಪಸಮಿತಿ ಸಭೆ ನಡೆಸಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಸಚಿವ ಸಂಪುಟ ಉಪಸಮಿತಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೀಟಿಂಗ್ ನಲ್ಲಿ ಕೋವಿಡ್ ಹಗರಣ ಕುರಿತು ಕುನ್ಹಾ ಆಯೋಗ ವರದಿ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ವರದಿ ಕುರಿತ ಕ್ರಮಗಳ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆಯನ್ನ ಕೂಡ ನಡೆಸಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಮಹತ್ವದ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ. ಸಮಿತಿಯ ಸದಸ್ಯರಾದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ರವರು ಸೇರಿದಂತೆ ಸಚಿವ ದಿನೇಶ್ ಗುಂಡೂರಾವ್ ಸೇರಿ ಹಲವಾರು ನಾಯಕರು ಈ ಸಭೆಯಲ್ಲಿ, ಈ ಮೀಟಿಂಗ್ ಅಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ವಿಧಾನಸೌಧದಲ್ಲಿ ಇದೀಗ ಸಚಿವ ಸಂಪುಟ ಉಪಸಮಿತಿ ಸಭೆ ಈಗಾಗಲೇ ಶುರುವಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಕೋವಿಡ್ ಹಗರಣ ಕುರಿತು ಪುನಃ ಆಯೋಗದ ವರದಿಯನ್ನ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. 11 ದಿನಗಳ ಕಾಲ ನಡೆಯುವ ಚಳಿಗಾಲದ ಅಧಿವೇಶನ ಸೋಮವಾರದಿಂದ ಅಂದ್ರೆ ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಇನ್ನೇನು ದಿನಗಳು ಬಾಕಿ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ವಿಪಕ್ಷಗಳು ಸಜ್ಜಾಗಿವೆ. ಆಡಳಿತ ವೈಫಲ್ಯವನ್ನ ಖಂಡಿಸಿ ಚಾಟಿ ಬೀಸಲು ದೋಸ್ತಿ ತಂತ್ರವನ್ನ ರೂಪಿಸ್ತಾ ಇದೆ.
ಕಳೆದ ಬಾರಿ ಮೂಡಾ ವಿಚಾರವಾಗಿ ಬಿಜೆಪಿಯವರು ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದ್ರು. ವಿಪಕ್ಷಗಳ ಅಸ್ತ್ರಕ್ಕೆ ಪ್ರತ್ಯಸ್ತ್ರ ರೆಡಿ ಮಾಡಿರೋ ಕಾಂಗ್ರೆಸ್ ಸರ್ಕಾರ. ಸೋಮವಾರದಿಂದ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ. ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ ಈಗಾಗಲೇ ಪ್ರಾರಂಭವಾಗ್ತಾ ಇದೆ. ಆಡಳಿತ ಪಕ್ಷ ಕಾಂಗ್ರೆಸ್ ಅನ್ನ ಕಟ್ಟಿಹಾಕಲು ವಿಪಕ್ಷಗಳು ಸಜ್ಜಾಗಿವೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಎಸ್, ಬಿಜೆಪಿಯವರು ಹಾಗಾದ್ರೆ ಯಾವ್ಯಾವ ಅಸ್ತ್ರಗಳನ್ನ ಇಟ್ಕೊಂಡು ಮಾತಾಡ್ತಾರೆ ಅಂತ ನೋಡೋದಾದ್ರೆ, ರೈತರ ಜಮೀನನ್ನ ವಕ್ಫ್ ಆಸ್ತಿ ಎಂದು ಘೋಷಿಸುವ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಬಾರ್ ಲೈಸೆನ್ಸ್ ಪಡೆಯಲು ಕೋಟಿ ಕೋಟಿ ಲಂಚ ಆರೋಪ, ಈ ವಿಚಾರವನ್ನ ಮಾಡ್ತಾರೆ. ಜೊತೆಗೆ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಕುಂಠಿತ ಆಗಿವೆ. ಗ್ಯಾರಂಟಿ ಯೋಜನೆಗಳನ್ನ ನೀಡಿದ್ದಾರೆ, ಆದ್ರೂ ಕುಂಠಿತ ಆಗಿದೆ. ಇನ್ನು ಗೃಹಲಕ್ಷ್ಮಿ ಹಣದ ಕಂತು ಮಹಿಳೆಯರ ಕೈ ಸೇರ್ತಾ ಇಲ್ಲ, ಆ ವಿಚಾರವನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಹಣ ಕೈ ಸೇರ್ತಾ ಇಲ್ಲ. ಇನ್ನು ಗೃಹಲಕ್ಷ್ಮಿ ಹಣದ ಬಗ್ಗೆ, ಹಣದ ಕಂತು ಮಹಿಳೆಯರ ಕೈ ಸೇರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಇನ್ನು 5ನೇ ಅಸ್ತ್ರವನ್ನ ನೋಡೋದಾದ್ರೆ, ಯಾವ್ಯಾವ ಅಸ್ತ್ರಗಳನ್ನ ಮಾಡ್ತಾರೆ ಅಂತ 5ನೇ ಅಸ್ತ್ರನ ನೋಡೋದಾದ್ರೆ, ಗೊಂದಲಕ್ಕೆ ಕಾರಣವಾಗಿದ್ದ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಈಗಾಗಲೇ ರಾಜ್ಯದಾದ್ಯಂತ ಸಾಕಷ್ಟು ಸಂಚಲನವನ್ನ ಮೂಡಿಸಿತ್ತು, ಆ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು. ಇನ್ನು 6ನೇದನ್ನ ನೋಡೋದಾದ್ರೆ, ಕ್ಷೇತ್ರಗಳಿಗೆ ಕೊಡುವ ಅನುದಾನ ವಿತರಣೆಯಲ್ಲಿ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದವರು ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಎಂದು ವಿಪಕ್ಷದವರು ಇದೀಗ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷಗಳ ವಿರುದ್ಧ. ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಸ್ತ್ರಗಳನ್ನ, ಯಾವ್ಯಾವ ಅಸ್ತ್ರಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಇನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಕೇಸನ್ನ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇನ್ನು ಬಳ್ಳಾರಿಯಲ್ಲಿ ಈಗಾಗಲೇ 9 ಜನ ಗರ್ಭಿಣಿಯರನ್ನ, ಬಾಣಂತಿಯರನ್ನ ಮಾಡಲಾಗಿತ್ತು. ಅದರಲ್ಲಿ 5 ಜನ ಬಾಣಂತಿಯರು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಆ ವಿಚಾರ ಈಗಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅವರನ್ನ ಭೇಟಿ ಮಾಡಿಲ್ಲ ಎಂದು ವಿಪಕ್ಷದವರು ನಿನ್ನೆಯಷ್ಟೇ ವಾಗ್ದಾಳಿಯನ್ನ ನಡೆಸಿದ್ರು. ಇನ್ನು ರಾಜ್ಯದ ನಗರ ಪ್ರದೇಶಗಳಲ್ಲಿ ಮಳೆ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಅಧಿವೇಶನದ ಸಮಯದಲ್ಲಿ ಬಿಜೆಪಿ ಅಸ್ತ್ರಗಳು ಇವು 8 ಅಸ್ತ್ರಗಳು. ಆದ್ರೆ ರಾಜ್ಯದ ನಗರದ ಪ್ರದೇಶಗಳಲ್ಲಿ ಮಳೆ ಸಮಸ್ಯೆಗಳು ಕೂಡ ಕಾಣ್ತಾ ಇದೆ. ಆ ಸಮಸ್ಯೆಗಳ ಬಗ್ಗೆ, ಆ ಸಮಸ್ಯೆಗಳನ್ನ ಸರ್ಕಾರದವರು ಆಲಿಸಬೇಕು, ಅದಕ್ಕೆ ಪರಿಹಾರವನ್ನ ನೀಡಬೇಕು ಎಂದು ಬಿಜೆಪಿಯವರು ಅಸ್ತ್ರಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ಸಿನ ಪ್ರತ್ಯಸ್ತ್ರಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಕೋವಿಡ್ ಹಗರಣ, ಬೋವಿ ನಿಗಮದಲ್ಲಿ 87 ಕೋಟಿ ಅಕ್ರಮ ಆಗಿತ್ತು, ಅದನ್ನ ಪ್ರತ್ಯಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ ಅಧಿವೇಶನದಲ್ಲಿ. ಬಿಜೆಪಿಯವರಿಗೆ ಪ್ರತ್ಯಸ್ತ್ರವಾಗಿ ಕಾಂಗ್ರೆಸ್ನವರು ಬಳಸ್ಕೊಳ್ತಾ ಇದ್ದಾರೆ. ಇನ್ನು PSI ಹಗರಣ, ಕಿಯೋನಿಕ್ಸ್ ನಲ್ಲಿ 400 ಕೋಟಿ ಹಗರಣ ಆಗಿತ್ತಲ್ಲ, ಇವೆಲ್ಲ ವಿಚಾರವನ್ನ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನವರು ಪ್ರತ್ಯಸ್ತ್ರವಾಗಿ ಬೆಳೆಸ್ಕೊಳ್ತಾ ಇದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ, ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿಯವರಿಗೆ ಟಕ್ಕರನ್ನ ಕೊಡಲು ಇವರು ಪ್ರತ್ಯಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಇನ್ನು 3ನೇದನ್ನ ನೋಡೋದಾದ್ರೆ, ದೇವರಾಜು ಅರಸು ಟ್ರಕ್ ಟರ್ಮಿನಲ್ನಲ್ಲಿ 47 ಕೋಟಿ ಅಕ್ರಮ ಆಗಿತ್ತು, ಆ ವಿಚಾರವನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಕೂಡ ಇದೆ. ಇನ್ನು ಶಿವಮೊಗ್ಗ ಜಿಲ್ಲೆಯ ಪರಶುರಾಮ್ ಥೀಮ್ ಪಾರ್ಕ್ ಅಕ್ರಮ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಪರಶುರಾಮ್ ಥೀಮ್ ಪಾರ್ಕ್ ಅಕ್ರಮ ಆಗಿತ್ತು, ಅದನ್ನು ಕೂಡ ಪ್ರಸ್ತಾಪವನ್ನ ಮಾಡುವ ಸಾಧ್ಯತೆ ಇದೆ. ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಇದೀಗ ಪ್ರತ್ಯಸ್ತ್ರ ಆಗಿ ಬಳಸ್ಕೊಳ್ತಾ ಇದೆ. ಇನ್ನು 5ನೇದನ್ನ ನೋಡೋದಾದ್ರೆ, ರೈತರಿಗೆ ಬಿಜೆಪಿ ಅವಧಿಯಲ್ಲೇ ಹೆಚ್ಚು ವಕ್ಫ್ ನೋಟಿಸ್ ಆರೋಪ ಕೇಳಿ ಬಂದಿತ್ತು. ರೈತರಿಗೆ ಬಿಜೆಪಿ ಅವಧಿಯಲ್ಲಿ ಕೇಳಿ ಬಂದಿತ್ತು, ಆದ್ರೆ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರದ ಮೇಲೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ ಎಂದು ಅಲ್ಲಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರ ಅವಧಿಯಲ್ಲೇ ನೋಟಿಸ್ ಆರೋಪ ಕೇಳಿ ಬಂದಿತ್ತು, ಆದ್ರೆ ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಎಂದು ಪ್ರತ್ಯಸ್ತ್ರವನ್ನ ಈಗಾಗಲೇ ಶುರು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಇನ್ನು ಆಪರೇಷನ್ ಅನ್ನ ಮಾಡಿ ಸರ್ಕಾರವನ್ನ ಕೆಡವಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಹಲವಾರು ಆಪರೇಷನ್ಗಳನ್ನ ಮಾಡಿ ನಮ್ಮ ಸರ್ಕಾರವನ್ನ, ಕಾಂಗ್ರೆಸ್ ಸರ್ಕಾರವನ್ನ ಕೆಡವಲು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂಬ ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಈಗಾಗಲೇ ಹೋರಾಟವನ್ನ ಕೂಡ ಮಾಡಿದ್ರು ಬಿಜೆಪಿ ಸರ್ಕಾರದವರು, ಸಾಕಷ್ಟು ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಅಲ್ಲಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇನ್ನು ರಾಜ್ಯಕ್ಕೆ ನಬಾರ್ಡ್ ಸಾಲ ವಿಚಾರದಲ್ಲೂ ಕೂಡ ಕೇಂದ್ರ ತಾರತಮ್ಯವನ್ನ ನೀಡಿದೆ, ರೈತರಿಗೆ ತಾರತಮ್ಯವನ್ನ ಮಾಡ್ತಾ ಇದೆ ಎನ್ನುವುದನ್ನ ಪ್ರತ್ಯಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಬಿಜೆಪಿಯವರ ವಿರುದ್ಧ ಈ ವಿಚಾರವನ್ನ ಪ್ರತ್ಯಸ್ತ್ರವಾಗಿ ಬಳಸಿಕೊಳ್ತಾ ಇದ್ದಾರೆ. ಇನ್ನು 8ನೇದನ್ನ ನೋಡೋದಾದ್ರೆ ಮಹದಾಯಿ ಕೃಷ್ಣ ಮೇಲ್ದಂಡೆ ವಿಚಾರದಲ್ಲಿ ಬಿಜೆಪಿ ಯಾಕೆ ಮೌನವನ್ನ ವಹಿಸಿದೆ? ರಾಜ್ಯಕ್ಕೆ ನಬಾರ್ಡ್ ಸಾಲ ವಿಚಾರ ಆಯ್ತು, ಅದಾದ ಮೇಲೆ 8ನೇದನ್ನ ನೋಡೋದಾದ್ರೆ ಮಹದಾಯಿ ಕೃಷ್ಣ ಮೇಲ್ದಂಡೆ ವಿಚಾರದಲ್ಲಿ ಬಿಜೆಪಿ ಯಾಕೆ ಮೌನವನ್ನ ವಹಿಸ್ತಾ ಇದೆ ಎಂದು ಈ 8 ಪ್ರತ್ಯಸ್ತ್ರಗಳನ್ನ ಈಗಾಗಲೇ ಕಾಂಗ್ರೆಸ್ ರೆಡಿ ಮಾಡಿಕೊಂಡಿದೆ. ಬಿಜೆಪಿಯವರು ಏನು ಅಸ್ತ್ರ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಎಲ್ಲದಕ್ಕೂ ಟಕ್ಕರ್ ಕೊಡಲು 8 ಪ್ರತ್ಯಸ್ತ್ರಗಳನ್ನ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮಾಡಿಕೊಂಡಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈ 8 ಪ್ರತ್ಯಸ್ತ್ರಗಳನ್ನ ಅಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಅವರು ಕೂಡ ಇನ್ನು ಚಳಿಗಾಲದ ಅಧಿವೇಶನದಲ್ಲಿ ಈಗಾಗಲೇ ಎಲ್ಲ ಏನು ಹಗರಣಗಳು ಇದ್ದಾವೆ ಅವನ್ನೆಲ್ಲವನ್ನ ಖಂಡಿಸಿ ಅಲ್ಲಿಗೆ ಮುತ್ತಿಗೆ ಹಾಕಲು ವಿಪಕ್ಷಗಳು ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದೆ. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ದುಬಾರಿ ಅಧಿವೇಶನ ಅಂತಾನೆ ಹೇಳಬಹುದು. ಎಷ್ಟು ಖರ್ಚನ್ನ ಮಾಡಬಹುದು? ಸೋಮವಾರ ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಈ 11 ದಿನಗಳ ಅಧಿವೇಶನಕ್ಕೆ ಎಷ್ಟು ಕೋಟಿ ಖರ್ಚಾಗಬಹುದು ಅಂತ ನೋಡೋದಾದ್ರೆ 19.3 ಕೋಟಿ ವೆಚ್ಚ ಖರ್ಚು ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. 2024ರ ಅಧಿವೇಶನಕ್ಕೆ ಜಿಲ್ಲಾಡಳಿತ ಈಗಾಗಲೇ 13.8 ಕೋಟಿಯನ್ನ ಭರಿಸ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಪೊಲೀಸ್ ಇಲಾಖೆ ವತಿಯಿಂದ 5.5 ಕೋಟಿ ವೆಚ್ಚವನ್ನ ನೀಡಲಾಗ್ತಾ ಇದೆ. ಪ್ರತಿ ವರ್ಷ ವೆಚ್ಚದಲ್ಲಿ 10% ಹೆಚ್ಚಳ ಆಗ್ತಾ ಇರುತ್ತೆ. 2012ರಲ್ಲಿ 7.39 ಕೋಟಿ ಆಗಿತ್ತು. ಇನ್ನು 2022ರಲ್ಲಿ 17.50 ಕೋಟಿ ವೆಚ್ಚ ಆಗಿತ್ತು. ಇನ್ನು 2023ರಲ್ಲಿ ನೋಡೋದಾದ್ರೆ 23 ಕೋಟಿ ರೂಪಾಯಿ ಖರ್ಚಾಗಿತ್ತು. 12 ಅಧಿವೇಶನಗಳ ಒಟ್ಟು ಖರ್ಚು ಸೇರಿದ್ರೆ 154.3 ಕೋಟಿ ಆಗಿತ್ತು. ಇವತ್ತು ಈ ವರ್ಷದ ಅಧಿವೇಶನದಲ್ಲಿ ಏನು ಡಿಸೆಂಬರ್ 9ರಂದು ನಡೀತಾ ಇರುವಂತಹ ಅಧಿವೇಶನದಲ್ಲಿ ದುಬಾರಿ ಅಧಿವೇಶನ ಇದಾಗಿದ್ದು ಕೋಟ್ಯಾಂತರ ರೂಪಾಯಿ ಖರ್ಚನ್ನ ಕೂಡ ಮಾಡಲಾಗ್ತಾ ಇದೆ. ಇನ್ನು ಈ 11 ದಿನಗಳ ಕಾಲ ನಡೆಯುವಂತಹ ಅಧಿವೇಶನದಲ್ಲಿ 19.3 ಕೋಟಿ ವೆಚ್ಚವನ್ನ ಖರ್ಚು ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. 2024ರ ಅಧಿವೇಶನಕ್ಕೆ ಜಿಲ್ಲಾಡಳಿತದಿಂದ 13.8 ಕೋಟಿ ವೆಚ್ಚವನ್ನ ಮಾಡಲಾಗ್ತಾ ಇದೆ. ಇನ್ನು ಪೊಲೀಸ್ ಇಲಾಖೆಯಿಂದ 5.5 ಕೋಟಿ ವೆಚ್ಚವನ್ನ ಮಾಡಲಾಗ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. Ashwavega English News. Coming soon. Your channel, your voice, your trust.